ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮನ್ವಂತರಗಳು ಶ್ರೀ ಗರುಡನೀತಿ. ಎಲೈ ರುದ್ರಾದಿ ದೇವತೆಗಳೇ, ಪೂರ್ವ ಕಾಲದಲ್ಲಿ ಸರ್ವಪ್ರಥಮವಾಗಿ ಸ್ವಯಂಭುವ ಮನುವು ಉದ್ಭವಿಸಿದನು. ಆತನಿಗೆ ಅಗ್ನಿಧ್ರಾದಿ ಪುತ್ರರು ಜನಿಸಿದರು. ಈ ಮನ್ವಂತರದಲ್ಲಿ, ಅಂದರೆ ಈ ಮನುವು ಕಾಲದಲ್ಲಿಯೇ ಮರೀಚಿ, ಅತ್ರಿ, ಅಂಗೀರಸ, ಪುಲತ್ಸ್ಯ, ಪುಲಹ, ಕ್ರತು, ವಸಿಷ್ಠರೆಂಬ ಸಪ್ತ ಋಷಿಗಳು ಜನಿಸಿದರು. ನಂತರ ಏರ್ಪಟ್ಟ 12 ದೇವಗಣಗಳಲ್ಲಿ ಜಯ, ಅಮಿತ, ಶುಕ್ರ, ಯಾಮ ಎಂಬ ಗಣಗಳು ಸೋಮಪಾಯರು. ಇವರಿಂದ ವಿಶ್ವಭುಕ್, ವಾಸುದೇವರೆಂಬುವರು ಇಂದ್ರ ಪದವಿಯನ್ನು ಸಾಧಿಸಿದರು. ವಾಷ್ಕಲಿ ಎಂಬ ರಾಕ್ಷಸನು ಇವನ ಕಾಲದಲ್ಲಿಯೇ ಇವರನ್ನು ಪೀಡಿಸಿ ವಿಷ್ಣುವಿನ ಚಕ್ರಾಯುಧದಿಂದ ಮರಣಿಸಿದನು. ನಂತರ ಸ್ವಾರೋಚೀಶ ಮನುವು ಉದ್ಭವಿಸಿದನು. ಅವನಿಗೆ ಚೈತಕ, ವಿನುತ, ಕರ್ಣಾಂತ, ವಿದ್ಯುತ್, ರವಿ, ಬೃಹದ್ಗಣ, ನಭರೆಂಬ ಪುತ್ರರಾದರು. ಅವರಲ್ಲಿ ನಭನು ಮಹಾಬಲಶಾಲಿಯಾಗಿ, ಮಂಡಲೇಶ್ವರನಾಗಿ, ಪರಾಕ್ರಮಶಾಲಿಯಾಗಿ ಪ್ರಸಿದ್ಧನಾದನು. ಈ ಮನ್ವಂತರದಲ್ಲಿ ಊರ್ಣ, ಸ್ತಂಭಿ, ಪ್ರಾಣ, ಋಷಭ, ನಿಶ್ಚಲ, ದತ್ತೋಲಿ, ಆರ್ವರೀವಾನ್ ಎಂಬ ಹೆಸರನ್ನುಳ್ಳ 7 ಜನ ಮಹಾಮುನಿಗಳು ಸಪ್ತ ಋಷಿಗಳಾಗಿ ಪ್ರಸಿದ್ಧಿಯನ್ನು ಪಡೆದರು. ಇವನ ಕಾಲದಲ್ಲಿಯೇ 12 ತುಷಿತ ಗಣಗಳು, ಪಾರ್ವತ ದೇವಗಣಗಳು ಏರ್ಪಟ್ಟವು. ವಿಪಶ್ಚಿತ್ತನೆಂಬುವನು ಇಂದ್ರ ಪದವಿಯನ್ನು ಅಲಂಕರಿಸಿದನು. ಅವನ ಶತ್ರುವಾದ ಪುರುಕುತ್ಸರನೆಂಬ ದೈತ್ಯನನ್ನು ಶ್ರೀ ಮಧುಸೂದನನು ಆನೆಯ ರೂಪದಲ್ಲಿ ಸಂಹರಿಸಿದನು. ಅನಂತರ ಔತ್ತರ ಮನುವು ಉದ್ಭವಿಸಿದನು. ಈತನಿಗೆ ಅಜ, ಪುರುಷ, ವಿನೀತ, ಸುಕೇತು, ಸುಮಿತ್ರ, ಸುಬಲ, ಶುಚಿ, ದೇವ, ದೇವಾ, ರಥ, ಮಹೋತ್ಸಾಹ, ಅಜಿತರೆಂಬ ಪುತ್ರರಾದರು. ಈ ಮನ್ವಂತರದಲ್ಲಿ ರಥೌಜ, ಊರ್ಧ್ವಬಾವು, ಶರಣ, ಅನಗ, ಮುನಿ, ಸುತಪ, ಶಂಕುರೆಂಬ ಮಹಾಮುನಿಗಳು ಸಪ್ತರ್ಷಿಗಳಾದರು. ವಶವರ್ತಿ, ಸ್ವಧಾಮ, ಶಿವ, ಸತ್ಯ, ಪ್ರತರ್ಥನ ಎಂಬ ಹೆಸರನ್ನುಳ್ಳ 5 ದೇವಗಣಗಳು ಜನಿಸಿದವು. ಪ್ರತಿಯೊಂದು ಗಣದಲ್ಲಿಯೂ 12ರಂತೆ ದೇವತೆಗಳಿರುವರು. ಸ್ವಶಾಂತಿ ನಾಮಧೇಯನು ಇಂದ್ರನಾಗಲು ಅವನ ಶತ್ರುವಾದ ಪ್ರಲಂಬಾಸುರನೆಂಬ ರಾಕ್ಷಸನನ್ನು ವಿಷ್ಣುದೇವನು ಮತ್ಸ್ಯಾವತಾರವನ್ನು ತಾಳಿ ಸಂಹರಿಸಿದನು. ನಂತರ ಮನುವಿನ ಹೆಸರು ತಾಮಸನು. ಅವನ ಪುತ್ರರು ಜಾನುಜಂಗ, ನಿರ್ಭಯ, ನವಖ್ಯಾತಿ, ನಯ, ವಿಪ್ರಭೃತ್ಯ, ವಿವಿಕ್ಷಪ, ದೃಢೇಶದಿ, ಪ್ರಸ್ಥಲಾಕ್ಷ, ಕೃತಬಂಧು, ಕೃತ, ಜ್ಯೋತಿರ್ಧಾಮ, ಪ್ರತು, ಕಾವ್ಯ, ಚೈತ್ರ, ಚೇತಾಗ್ನಿ, ಹೇಮಕ ಎಂಬುವರು. ಅವರಲ್ಲಿ ಜ್ಯೋತಿರ್ಧಾಮ, ದುಷ್ಟಕಾವ್ಯ, ಚೈತ್ರ, ಚೇತಾಗ್ನಿ, ಹೇಮಕ, ಸುರಾಗ, ಸ್ವತೀಯರು ಸಪ್ತರ್ಷಿಗಳು. ಹರಿಯಾದಿ 4 ದೇವತಾಗಣಗಳಿರಲು ಶಿವಿ ಚಕ್ರವರ್ತಿ ಇಂದ್ರನಾದನು. ಅವನ ಶತ್ರುವಾದ ಭೀಮರಥ ದೈತ್ಯನನ್ನು ಶ್ರೀಮನ್ನಾರಾಯಣನು ಕೂರ್ಮಾವತಾರವನ್ನು ತಾಳಿ ಸಂಹರಿಸಿದನು. 5ನೆಯ ಮನುವಾದ ರೈವತನ ಪುತ್ರರು ಮಹಾಪ್ರಾಣ ಸಾಧಕ, ವನಬಂಧು, ನಿರಮಿತ್ರ, ಪ್ರತ್ಯಂಗ, ಪರಹ, ಶುಚಿ, ದೃಢರಥ, ಕೇತುಶೃಂಗರು ಇವನ ಕಾಲದಲ್ಲಿನ ಸಪ್ತರ್ಷಿಗಳು. ವೇದಶ್ರೀ, ವೇದಬಾಹು, ಊರ್ಧ್ವ, ಬಾಹು ಹಿರಣ್ಯ, ರೋಮ, ಪರ್ಜನ್ಯ, ಸತ್ಯಭಾಮ, ಸ್ವಧಾಮ ಎಂಬುವರು ಈ ಮನ್ವಂತರದಲ್ಲಿ ಅಭೂತರಾಜ, ದೇವಾಶ್ವಮೇಧ, ವೈಕುಂಠ, ಅಮೃತನಾಮ ದೇವಗಣಗಳು ನೆಲೆಸಿರಲು ವಿಭುನೆಂಬ ಮಹಾವೀರನು ಇಂದ್ರನಾದನು. ಅವನ ಶತ್ರುವಾದ ಶಾಂತ ಶತ್ರನೆಂಬ ದೈತ್ಯನನ್ನು ಶ್ರೀ ಮಹಾವಿಷ್ಣು ಹಂಸರೂಪದಲ್ಲಿ ವಧಿಸಿದನು. 6ನೆಯ ಮನುವು ಚಾಕ್ಷುಷನು. ಅವನ ಪುತ್ರರು ಊರು, ಪುರು, ಸತ್ಯದ್ಯುಮ್ನ, ಸತ್ಯಬಾಹು, ಕೃತಿ, ಅಗ್ನಿಷ್ಣು, ಅತಿರಾತ್ರ,
ನರ ಸುದ್ಯುಮ್ನರು ಅಂದಿನ ಸಪ್ತರ್ಷಿಗಳು. ಅವಿಷ್ಮನ್ ಸುತನು, ಸ್ವಧಾಮ, ವಿರಜ, ಅಭಿಮಾನ, ಸಹಿಷ್ಣು, ಮಧುಶ್ರೀ ಮಹಾಮುನಿಗಳು ಈ ಚಕ್ಷುಷ ಮನ್ವಂತರದಲ್ಲಿ ಆರ್ಯ ಪ್ರಸೂತ ಭವ್ಯ ಲೇಖ ಪೃತಕ ಎಂಬ ದೇವಗಣಗಳು ನೆಲೆಸಿದ್ದವು. ಮನೋಜವನು ಇಂದ್ರನಾಗಿದ್ದನು. ದೇವಶತ್ರು ದೀರ್ಘಬಾಹು ಎಂಬ ಮಹಾ ಕಾಲಾಸುರನನ್ನು ಶ್ರೀ ಮಹಾವಿಷ್ಣು ಹಯರೂಪವಾಗಿ ಸಂಹರಿಸಿದನು. ಏಳನೆಯ ಮನುವಾದ ವೈವಸ್ವತನ ಪುತ್ರರು ಮಹಾವಿಷ್ಣು ಭಕ್ತರಾದ ಇಕ್ಷ್ವಾಕು, ನಾಭ, ವಿಷ್ಟಿ, ಶರ್ಯಾತಿ, ಅವಿಷ್ಯಂತಿ, ಪಾಂಶು, ನಭ, ನೇದಿಷ್ಟ, ಕರುಷ, ಕುಶಾದ್ರ, ಸುದ್ಯುಮ್ನರು ಮಹಾ ತಪಸ್ಸಂಪನ್ನರಾದ ಅತ್ರಿ, ವಸಿಷ್ಠ, ಜಮದಗ್ನಿ, ಕಶ್ಯಪ, ಗೌತಮ, ಭಾರದ್ವಜ, ವಿಶ್ವಾಮಿತ್ರ ಮಹರ್ಷಿಗಳು ವ್ಯವಸ್ವತ ಮಾನ್ವಂತರದಲ್ಲಿನ ಸಪ್ತರ್ಷಿಗಳು. 49 ಮರುದ್ಗಣಗಳು ಆದಿತ್ಯ, ವಸು, ಸಾಧ್ಯ ಮೊದಲಾದ 12 ದೇವಗಣಗಳು ಆದವು. 11 ರುದ್ರರು, ಅಷ್ಟವಸುವರು, 10 ಜನ ವಿಶ್ವದೇವರು, 2 ಅಶ್ವಿನಿ ಕುಮಾರರು, 10 ಜನರು ಅಂಗೀರರು ದೇವಗಣಗಳು ಆದರು. ಇಂದ್ರನ ಹೆಸರು ತೇಜಸ್ವಿ. ಹಿರಣ್ಯಾಕ್ಷನೆಂಬ ದೇವಶತ್ರುವನ್ನು ಶ್ರೀ ಮಹಾವಿಷ್ಣು ವರಾಹಮೂರ್ತಿಯ ಅವತಾರವನ್ನು ಧರಿಸಿ ಸಂಹರಿಸಿದ. ಇನ್ನು ಮುಂಬರುವ ಮನ್ವಂತರಗಳ ಬಗ್ಗೆ ವರ್ಣಿಸುವೆನು. ನಮ್ಮ ವ್ಯವಸ್ವತ ಮನ್ವಂತರದ ನಂತರ ಸಾವರ್ಣಿ ಮನ್ವಂತರವು ಬರುತ್ತದೆ. ಆ ಮನುಪುತ್ರರು ವಿಜಯ, ಆರ್ಯವೀರ, ನಿರ್ಮೋಹ, ಸತ್ಯವಾಕ್, ಕೃತಿ, ವರಿಷ್ಠ, ಗರಿಷ್ಠ, ವಾಚ, ಸಂಗತರು, ಮಹಾಮುನಿಗಳಾದ ಅಶ್ವತ್ಥಾಮ, ಕೃಪಾಚಾರ್ಯ, ವ್ಯಾಸ, ಗಾಲವ, ದೀಪ್ತಿಮಾನ್, ಋಷ್ಯಶೃಂಗ, ಪರಶುರಾಮರು. ಈ ಮನ್ವಂತರದಲ್ಲಿನ ಋಷಿಗಳು ಸುತಪ, ಅಮೃತನಾಭ, ಮುಖ್ಯ ಎಂಬ 3 ದೇವಗಣಗಳು ಇರುತ್ತವೆ. ಒಂದೊಂದು ಗಣದಲ್ಲಿ 20 ದೇವತೆಗಳಿರುತ್ತಾರೆ. ವೀರೋಚನ ಪುತ್ರನಾದ ಬಲಿಚಕ್ರವರ್ತಿಯು ದೇವೇಂದ್ರ ಪದವಿಯಲ್ಲಿರ್ತಾನೆ. ಅವನಿಗೆ ಅಹಂಕಾರವು ಹೆಚ್ಚಾಗುವುದರಿಂದ ವಿಷ್ಣುಮೂರ್ತಿಯೇ ವಾಮನ ರೂಪದಲ್ಲಿ ಬಂದು ಅವನಿಂದ 3 ಹೆಜ್ಜೆಗಳ ದಾನವನ್ನು ಗ್ರಹಿಸಿ ಹೆಜ್ಜೆಗೊಂದು ಲೋಕವಾಗಿ 3 ಲೋಕಗಳಲ್ಲಿಯೂ ಆಕ್ರಮಿಸುತ್ತಾನೆ. ಬಲಿಚಕ್ರವರ್ತಿಯು ಸಿದ್ಧಿಯನ್ನು, ಮೋಕ್ಷವನ್ನು ಪಡೆಯುವನು. ಇನ್ನು ವರುಣನ ಪುತ್ರನಾದ ದಕ್ಷ ಸಾವರ್ಣಿಯು 9ನೆಯ ಮನುವಾಗಿ ಬರುತ್ತಾನೆ. ಅವನ ಪುತ್ರರು ಧೃತಿಕೇತು, ದೀಪ್ತಿಕೇತು, ಪಂಚಹಸ್ತಿ, ನಿರಾಮಯ, ಪೃಥುಶ್ರವ, ಬೃಹದ್ಯುಮ್ನ, ರುಚಿಕ, ಬೃಹದ್ಗಣರು. ಈ ಮನ್ವಂತರದಲ್ಲಿ ಮೇಧಾತಿಥಿ, ದ್ಯುತಿ, ಸವನ, ವಸು, ಹವ್ಯ, ಕವ್ಯ, ವಿಭರು ಸಪ್ತರ್ಷಿಗಳು. ಪರ ಮರೀಚಿ, ಗರ್ಭ, ಸುಧರ್ಮರು ಇಂದ್ರರಾಗುವರು. ನಂತರ ಪ್ರಮುಖ ಶತ್ರುವಾದ ಕಾಲಕಾಕ್ಷನೆಂಬ ದೈತ್ಯನನ್ನು ಶ್ರೀಮಾನ್ ನಾರಾಯಣನು ಪದ್ಮನಾಭನಾಗಿ ವಧಿಸುತ್ತಾನೆ. 10ನೆಯ ಮನುವಾಗಿ ಧರ್ಮಸಾವರ್ಣಿ, ಅವನ ಪುತ್ರರು ಸುಕ್ಷೇತ್ರ, ಉತ್ತಮೌಜ, ಪೂರಿಶ್ರೇಣ್ಯ, ಶತಾನಿಕ, ನಿರಮಿತ್ರ, ಋಷಸೇನ, ಜಯಪ್ರತ, ಭೂರಿದ್ಯುಮ್ನ, ಸುವರ್ಚ, ಶಾಂತಿ ಇಂದ್ರರು. ಈ ಮನ್ವಂತರ ಸಪ್ತರ್ಷಿಗಳು. ಅಯೋಮೂರ್ತಿ, ಅವಿಷ್ಮಾನ್, ಸುಕೃತಿ, ಅವ್ಯವ, ನಾಭಾಗ, ಅಪ್ರತಿಮೌಜ, ಸೌರಭ ಮಹಾಮುನಿಗಳು, ಪ್ರಾಣಿನಾಯಕರೆಂಬ 100 ದೇವಗಣಗಳವರು ಇರುತ್ತಾರೆ. ಮಹಾಬಲಶಾಲಿಯಾದ ಶಾಂತಿ ಎಂಬ ಹೆಸರನ್ನುಳ್ಳ ನಗುದೇವ ಪುರುಷನು ಇಂದ್ರನಾಗುವನು. ಅವನ ಶತ್ರುವಾದ ಬಲಿ ಎಂಬ ಅಸುರನನ್ನು ವಿಷ್ಣುಮೂರ್ತಿಯು ತನ್ನ ಗದೆಯಿಂದ ಸಂಹರಿಸುತ್ತಾನೆ. 11ನೆಯ ಮನುವಾದ ರುದ್ರಸಾವರ್ಣಿ ಮಕ್ಕಳು ಸರ್ವ ತಗ, ಸುಶರ್ಮ, ದೇವಾನಿಕ, ಪುರು, ಗುರುಕ್ಷೇತ್ರವರ್ಣ, ಪುತ್ರ, ದೃಢೇಶು, ಅರ್ಧಕ ಎಂಬುವರು ಈ ಮನ್ವಂತರದಲ್ಲಿನ ಸಪ್ತರ್ಷಿಗಳು. ಆವಿಷ್ಮಾನ್, ಅವಿಷ್ಯ, ವರುಣ, ವಿಶ್ವ, ವಿಸ್ತರ, ವಿಷ್ಣು, ಅಗ್ನಿತೇಜ ಮಹಾಮುನಿಗಳು ವಿಹಂಗಮ, ಕಾಮಾಗಮ, ನಿರ್ಮಾಣ, ರುಚಿ ಎಂಬ ಹೆಸರುಗಳೊಂದಿಗೆ 4 ದೇವಗಣಗಳು ಒಂದೊಂದು 30 ದೇವತೆಗಳೊಂದಿಗೆ ಇರುತ್ತಾರೆ. ಋಷಭನೆಂಬ ದೇವಪುರುಷನು ದೇವೇಂದ್ರನಾಗಲು ಅವನ ಶತ್ರುವಾದ ದಶಗ್ರೀವ ದೈತ್ಯನನ್ನು ವಿಷ್ಣು ಲಕ್ಷ್ಮೀ ರೂಪದಲ್ಲಿ ಅವತರಿಸಿ ವಧಿಸುತ್ತಾನೆ. ಈ ರುದ್ರ ಸಾವರ್ಣಿ ಮನುವು ಶಿವಪುತ್ರನು. ನಂತರ ದಕ್ಷಪುತ್ರನಾದ ದಕ್ಷ ಸಾವರ್ಣಿ 12ನೇ ಮನುವು ಪದವಿಯಲ್ಲಿ ಅಧಿಷ್ಠಿಸುತ್ತಾನೆ. ಆತನ ಪುತ್ರರು ದೇವವಾನ್, ಉಪದ್ರವ, ದೇವಶ್ರೇಷ್ಠ, ವಿದೂರತ, ಮಿತ್ರವಾನ್, ಮಿತ್ರದೇವ,
ಮಿತ್ರಬಂಧು, ವೀರ್ಯವಾನ್, ಪ್ರವಾಹಕರು. ಈ ಮನ್ವಂತರದಲ್ಲಿ ಸಪ್ತರ್ಷಿಗಳಾಗಿ ತಪಸ್ವಿ, ಸುತಪ, ತಪೋಮೂರ್ತಿ, ತಪೋರಥಿ, ತಪೋದ್ಘೃತಿ, ದ್ವಿತಿ, ತಪೋಧನ, ನಾಮಧೇಯರಾದ ಮಹಾಮುನಿಗಳಾಗಿರುತ್ತಾರೆ. ಪ್ರತಿಯೊಂದು ಗಣದಲ್ಲಿಯೂ 10ರಂತೆ ದೇವತೆಗಳು ಸಮಸ್ತರಿಗೂ ಋತುಧಾಮನೆಂಬ ದೇವೇಂದ್ರನು ಇರುತ್ತಾನೆ. ದೇವತೆಗಳ ಶತ್ರುವಾದ ತಾರಕಾಸುರನನ್ನು ವಿಷ್ಣುವು ನಪುಂಸಕ ರೂಪವನ್ನು ತಾಳಿ ವಧಿಸುತ್ತಾನೆ. 13ನೆಯ ಮನುವು ರೌಚ್ಯನು. ಆತನ ಪುತ್ರರು ಚಿತ್ರಸೇನ, ವಿಚಿತ್ರ, ಥಪ, ಧರ್ಮರಥ, ಧೃತೆ, ಸುನೇತ್ರ, ಕ್ಷೇತ್ರ ವೃತ್ತಿ ಸುನಯರು, ಧರ್ಮ, ಧೃತಿಮಂತ, ಅವ್ಯಯ, ನಿಶಾರೂಪ, ನಿರುತ್ಸಕ, ನಿರ್ಮೋಹ, ಸುದರ್ಶ, ಸುಕರ್ಮ ದೇವಗಣಗಳು 33 ದೇವತೆಗಳೊಂದಿಗೆ ಕೂಡಿರುತ್ತದೆ. ದಿವಸ್ಪತಿ ಇಂದ್ರನಾಗಲು ಅವನ ಶತ್ರುವಾದ ತುಷ್ಟೀಭವನೆಂಬ ದೈತ್ಯನನ್ನು ಶ್ರೀ ಮಹಾವಿಷ್ಣುವು ಮಯೂರ ಸ್ವರೂಪದಲ್ಲಿ ಬಂದು ವಧಿಸುತ್ತಾನೆ. 14ನೆಯ ಮನುವು ವಿಷ್ಣುಪುತ್ರನಾದ ಭೌತ್ಯನು. ಆತನ ಪುತ್ರರು ಊರು, ಗಂಭೀರ, ದೃಷ್ಣ, ತರಸ್ವಿ, ಗ್ರಾಹ, ಅಭಿಮಾನಿ, ಪ್ರವೀರ, ಜಿಷ್ಣು, ಸಕ್ರಂದನ, ತೇಜಸ್ವಿ, ದುರ್ಲಭರು, ಅಗ್ನಿಧ್ರ, ಅಗ್ನಿಭಾವು, ಮಾಘದ, ಶುಚಿ, ಅಜಿತ, ಮುಕ್ತ, ಶುಕ್ರ, ಮಹಾಮುನಿಗಳು, ಸಪ್ತರ್ಷಿಗಳು, ಚಾಕ್ಷುಷ, ಕರ್ಮನಿಷ್ಠ, ಪವಿತ್ರ, ಬ್ರಾಜಿನ, ವಚೋರ್ಧ ದೇವಗಣಗಳು ಒಂದೊಂದು ಗಣದಲ್ಲಿ ಮತ್ತೆ 7ರಂತೆ ಉಪಗಣಗಳೊಂದಿಗೆ ಕೂಡಿರುತ್ತದೆ. ಈ ಮನ್ವಂತರಕ್ಕೆ ಶುಚಿ ದೇವೇಂದ್ರನಾಗಲು ಅವನ ಶತ್ರುವಾದ ಮಹಾದೈತ್ಯನೆಂಬ ದೈತ್ಯನನ್ನು ಶ್ರೀ ಮಹಾವಿಷ್ಣುವೇ ಸುಸ್ವರೂಪದಲ್ಲಿ ಬಂದು ವಧಿಸುತ್ತಾನೆ.